ಮುಂದಿನ ಸುದ್ದಿಗೆ ಹೋಗೋಣ. ಸ್ಟೇಟ್ ಪಾಲಿಟಿಕ್ಸು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿದ್ದಾರೆ. 16ನೇ ತಾರೀಖಿನ ಮೀಟಿಂಗ್ ಫಿಕ್ಸ್ ಆಗಿತ್ತು. ಪಂಚರಾಜ್ಯ ಚುನಾವಣೆಯ ತಯಾರಿಯ ಭಾಗವಾಗಿ ನಡೀತಾ ಇರುವಂಥ ಮೀಟಿಂಗ್ ಇದು. ರಾಹುಲ್ ಗಾಂಧಿಯವರು ಮೀಟಿಂಗ್ನಲ್ಲಿದ್ದರು. ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ವಿಶೇಷ ವೀಕ್ಷಕರಾಗಿ ಡಿ ಕೆ ಶಿವಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಅದರ ಪೂರ್ವ ತಯಾರಿಯ ಸಭೆಯ ಫೋಟೋಗಳನ್ನು ನೋಡ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಾಯಿತು ಮೀಟಿಂಗು. ಈ ಸಭೆಗೆ ಮುಂಚೆನೋ ಆ ನಂತರವೂ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಭೆಯ ನಂತರ ಹೇಳಿದ್ರು, ಏನೋ ಹೇಳಿಕೆ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. Discussion regarding the CM post. I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, let us see. I have come here only to meet my party leaders. Discussion regarding the CM post. I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿದ್ದರು. ಮುಖ್ಯಮಂತ್ರಿಗಳು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಒಲಿಂಪಿಕ್ ಮಾದರಿಯಲ್ಲಿ ಆಯೋಜನೆಗೊಳಿಸಲಾಗಿದೆ. ಅದರ ಉದ್ಘಾಟನೆಗೆ ಹೋಗಿದ್ದರು. ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಮಧ್ಯಾಹ್ನದ ಊಟ ಫಿಕ್ಸ್ ಆಗಿತ್ತು. ಲಾಸ್ಟ್ ಟೈಮ್ ಹೋಗಬೇಕಾಗಿತ್ತು. ಆ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ಪೀಕಿಗೆ ಹೋಗಿದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಆ ತುಮಕೂರು ಭೇಟಿಯನ್ನೇ ಕ್ಯಾನ್ಸಲ್ ಮಾಡಿದರು. ಕೆ ಎನ್ ರಾಜಣ್ಣ ಅವ್ರ ಮನೆಯಲ್ಲಿ ಊಟದ ವ್ಯವಸ್ಥೆ ಆಗಿತ್ತು. ಇವತ್ತು ಹೋಗಿದ್ದರು. ಅದಾದಮೇಲೆ ಮಾತಾಡಿದ್ರು, ಕೇಳಿಸ್ಕೊಡಿ. ಚೆನ್ನಾಗಿತ್ತು. ನಾನ್ ವೆಜ್ ಊಟ, ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಗ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು. ಚೆನ್ನಾಗಿತ್ತು. ಸರ್, ರಾಜಣ್ಣವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ಅವ್ರಿಗೆ ಇನ್ನೊಮ್ಮೆ ಕೊಡಬೇಕು ಅಂತ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಬೇರೆ ವಿಚಾರ ಏನಾದ್ರು ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ನಂಗೆ ಗೊತ್ತಿಲ್ಲಪ್ಪ. ನಾನು ಅಲ್ಲ, ಮನೆಗೆ ಹೋಗಿದ್ರು ಸರ್. ಚೆನ್ನಾಗಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.